ಉಡುಪಿಯಿಂದ ಧರ್ಮಸ್ಥಳದಿಂದ ಉಡುಪಿಗೆ. ಹಾಗಾಗಿ ಈಗ ಉಡುಪಿಗೆ ಬಂದು ಲಗೇಜ್ ಎಲ್ಲ ಒಂದೇ ಇಡೋಣ ಅಂತ ನೋಡಿದೆ. ಬಟ್ ಅಲ್ಲಿ ಲಗೇಜ್ ಇಡೋದಕ್ಕೆ ತುಂಬಾ ರಶ್ ಇದ್ದರು ಅಂದ್ಬಿಟ್ಟು ಹಾಗಾಗಿ ಲಗೇಜ್ ಏನೂ ಇಡೋದಕ್ಕೆ ಹೋಗಲಿಲ್ಲ. ಹಾಗೆ ದರ್ಶನಕ್ಕೆ ಅಂತ ಈಗ ಒಳಗಡೆ ಹೋಗ್ತಾಯಿದ್ದೀವಿ. ಅದು ಸ್ವಲ್ಪ ಕ್ಯೂ ಅಲ್ಲಿ ಮೇಲೆ ಹತ್ತಿ ಹೋಗಬೇಕು. ಹಾಗಾಗಿ ಅಲ್ಲೂ ಕೂಡ ಹೋಗ್ತಾಯಿದ್ದೀವಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೇಲಿಂದ ಎಲ್ಲ ವ್ಯೂಸು. ಈ ಥರ ಮಧ್ಯನೂ ಕೂಡ ದೇವಸ್ಥಾನ ಇತ್ತು ಒಂದು. ಆ ಸುತ್ತನೇ ಕ್ಯೂ ಬರಬೇಕು. ದೇವಸ್ಥಾನ ಸುತ್ತನೇ ಇದೆ. ತುಂಬಾ ಚೆನ್ನಾಗಿತ್ತು. ಈ ಮೊಬೈಲಲ್ಲಿ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ತಾಯಿದ್ಲು. ಅವಳು ಕೂಡ ವಿಡಿಯೋ ಮಾಡ್ತಾಯಿದ್ಲು. ಸ್ಟೆಪ್ಪೆಲ್ಲ ಲೈನೆಲ್ಲ ಸುತ್ಕೊಂಡು ಹೋಗ್ತಾಯಿದ್ವಿ ದರ್ಶನಕ್ಕೆ ಅಂದ್ಬಿಟ್ಟು. ಹಾಗೆ ಮಳೆನೂ ಕೂಡ ತುಂಬಾ ಮಳೆ ಬರ್ತಾಯಿತ್ತು. ಹಾಗಾಗಿ ಒಳಗಡೆ ಏನೋ ಅಷ್ಟೊಂದಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ದೇವಸ್ಥಾನದಲ್ಲಿ ಎಲ್ಲೂ ಕೂಡ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ. ಹಾಗೆ ಈಚೆನೇ ವಿಡಿಯೋ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಆದಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೂ ಕೂಡ ಊಟ ಕೊಟ್ಟಿದ್ದರು. ಊಟ ಮಾಡಿಕೊಂಡು ಹಾಗೆ ತುಂಬಾ ಚೆನ್ನಾಗಿ ಕೃಷ್ಣ ವಿಗ್ರಹಗಳನ್ನೆಲ್ಲ ಇಟ್ಟಿದ್ದರು. ಅದನ್ನು ಕೂಡ ಫೋಟೋ ತೊಗೊಂಡು ನಾವು ಕೂಡ ಈಗ ಹೊರಟಿದ್ದೀವಿ. ನೆಕ್ಸ್ಟು ಕಟೀಲಿಗೆ ಹೋಗ್ಬೇಕು ಅಂದ್ಕೊಂಡು ಓಡೋಣ ಅಂದ್ಬಿಟ್ಟು ಹೊರಡ್ತಾಯಿದ್ದೀವಿ. ಬಟ್ ಅಲ್ಲಿಂದ ಪ್ರೈವೇಟ್ ಬಸ್ ಇರೋದು, ಅಲ್ಲಿ ಗೌರ್ಮೆಂಟ್ ಬಸ್ ಇಲ್ಲ ಅಂದ್ಬಿಟ್ಟು ಅಲ್ಲಿಂದ ಪ್ರೈವೇಟ್ ಬಸ್ಸಲ್ಲೇ ಕೂಡ ಹೋಗ್ತಾಯಿದ್ದೀವಿ. ಆ ಕಡೆ ಸೈಡು ಗೌರ್ಮೆಂಟ್ ಬಸ್ ಜಾಸ್ತಿನೇ ಇಲ್ಲ ಕಟೀಲಿಗೆ. ಹಾಗಾಗಿ ಪ್ರೈವೇಟ್ ಬಸ್ಸಲ್ಲೇ ಹೋಗ್ತಾಯಿದ್ದೀವಿ. ಅಲ್ಲೂ ಕೂಡ ಹೋಗಿ ರೀಚ್ ಆದವು. ತುಂಬಾ ಚೆನ್ನಾಗಿದೆ ಆ ದೇವಸ್ಥಾನವೂ ಕೂಡ. ತುಂಬಾ ನೀರು ಮಳೆ ಬರ್ತಿರೋದ್ರಿಂದ ತುಂಬಾ ನೀರಿತ್ತು. ಎಷ್ಟು ನೀರು ಬರ್ತಾಯಿದೆ ಅಂತಲೂ ನೋಡಿ. ತುಂಬಾ ಚೆನ್ನಾಗಿದೆ. ಸುತ್ತ ಎಲ್ಲ ನೀರು ಹರಿತಾ ಇರುತ್ತೆ. ಮಧ್ಯ ದೇವಸ್ಥಾನ ಇದೆ. ನಾನು ತುಂಬಾ ವರ್ಷ ಆಗಿತ್ತು ಇಲ್ಲಿಗೆಲ್ಲ ಹೋಗಿ. ನಾನು ಚೈಲ್ಡ್ಹುಡ್ಡಲ್ಲಿ ಹೋಗಿದ್ದದ್ದು. ಬಟ್ ಇವಾಗ ಹೋಗಿರೋದು ನಾವು ಕೂಡ. ಎಲ್ಲ ಈಚೆ ಎಲ್ಲ ನೋಡಿಕೊಂಡು ಈಗ ಒಳಗಡೆ ದರ್ಶನಕ್ಕೆ ಅಂತಲೂ ಹೋಗ್ತಾಯಿದ್ದೀವಿ. ಬಟ್ ಅಲ್ಲೂ ಕೂಡ ಒಳಗಡೆ ಎಲ್ಲ ಬಿಟ್ಟಿರಲಿಲ್ಲ. ಈಚೆನೇ ಸೈಡಲ್ಲಿ ಇದು ಮಧ್ಯ ದೇವಸ್ಥಾನ ಇದೆ. ಈ ಕಡೆ ಸೈಡೂ ಸ್ವಲ್ಪ ನೀರು ಹರಿತಾಯಿತ್ತು. ಅಲ್ಲೂ ಕೂಡ ನೋಡ್ಕೊಂಡು ವೀಡಿಯೋ ಮಾಡಿಕೊಂಡು ಈಗ ದರ್ಶನ ಎಲ್ಲ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಕೂತಿದ್ದು. ಈಗ ನೆಕ್ಸ್ಟು ಮುರುಡೇಶ್ವರಕ್ಕೆ ಹೋಗೋಣ ಅಂದ್ಬಿಟ್ಟು ನೈಟೇ ಮುರುಡೇಶ್ವರಕ್ಕೆ ಹೋಗ್ತಾಯಿದ್ದೀವಿ ಬಸ್ಸಲ್ಲಿ. ಹಾಗೆ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಒಂದು 9:30 ಆಗಿತ್ತು. ಅಲ್ಲೂ ಹೋಗಿ ರೀಚ್ ಆದವು. ಆನ್ಲೈನಲ್ಲೇ ಕೂಡ ರೂಮು ಕೂಡ ಬುಕ್ ಮಾಡಿದ್ದು. ಹಾಗಾಗಿ ಅಲ್ಲಿಂದ ಇಳಿದು ಬಸ್ಸಲ್ಲಿ ಮಳೆ ಬರ್ತಾಯಿತ್ತು. ಹಾಗಾಗಿ ಬಸ್ ಇಳಿತನೂ ಸ್ವಲ್ಪ ದೂರದಲ್ಲಿ ಆಟೋನೂ ಇತ್ತು. ಆಟೋ ಮಾಡಿಕೊಂಡು ಸ್ವಲ್ಪ ರೂಮ್ ಹತ್ರ ಬಂದು ಮುಂದಾಗೆ ರೂಮ್ ಬುಕ್ ಮಾಡಿದ್ದು ನನ್ನ ತಮ್ಮ. ಹಾಗಾಗಿ ನಮಗೆ ಸ್ವಲ್ಪ ಈಸಿನೇ ಆಯಿತು. ಆಟೋದಲ್ಲೇ ಕರ್ಕೊಬಂದರು. ಹಾಗೆ ಬಂದು ರೂಮ್ಗೆ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಹೋಟ್ಲಿಗೆ ಹೋಗೋಣ ಊಟ ಮಾಡ್ಕೊಂಬರೋಕ್ಕೆ ಅಂದ್ಬಿಟ್ಟು ಅಲ್ಲೆಲ್ಲೂ ಊಟ ಮಾಡಿರಲಿಲ್ಲ. ಹಾಗಾಗಿ ಹೋಟ್ಲಿಗೆ ಬಂದು ಊಟ ಮಾಡಿಕೊಂಡು ಮತ್ತೆ ಸ್ವಲ್ಪ ದೇವಸ್ಥಾನ ಹತ್ರನೇ ಹೋಗ್ತಾಯಿದ್ದೀವಿ. ನೋಡೋಣ ಹೇಗಿರುತ್ತೆ ನೈಟ್ ಟೈಮು, ಹೇಗೆ ಕಾಣಿಸುತ್ತೆ ಅಂತಲೂ. ಸ್ವಲ್ಪ ಚೆನ್ನಾಗೇ ಕಾಣಿಸ್ತು. ಹಾಗಾಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಈ ವ್ಲಾಗ್ನ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗಾಗಲೇ ಮುರುಡೇಶ್ವರದಲ್ಲಿದ್ದೀವಿ. ನೈಟೇ ಬಂದು ಸ್ಟೇ ಆಗಿದ್ದೀವಿ. ಹಾಗಾಗಿ ಈಗ ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿದ್ದೀವಿ. ದರ್ಶನಕ್ಕೆ ಹೋಗಿ ನೆಕ್ಸ್ಟು ಗೋಕರ್ಣ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ ನಿಮಗೂ ಕೂಡ. ಹಾಗೆ ಹೇಗೆ ಕಾಣಿಸ್ತಾ ಇದ್ದೀವಿ ಅಂತಲೂ ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ರೆಡಿಯಾಗಿ ಈಗ ಲಿಫ್ಟಲ್ಲಿ ಕೆಳಗಡೆ ಬಂದು ಹೋಗ್ತಾಯಿದ್ದೀವಿ. ಹಾಗೆ ಎಲ್ಲರೂ ಕೂಡ ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಸ್ಯಾರಿ ತೊಗೊಂಬಂದು ಸ್ಯಾರಿ ಹಾಕ್ಕೊಂಡಿದ್ದು. ಈಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ದರ್ಶನಕ್ಕೆ ಅಂತ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೇಲ್ಗಡೆಯಿಂದ ವ್ಯೂಸ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಬೆಳಗ್ಗೆನೇ ಹೋದೋ ದರ್ಶನಕ್ಕೆ ಅಂತ ಒಳಗಡೆ ಹೋಗ್ತಾಯಿದ್ವಿ ದರ್ಶನ ಮಾಡೋದಕ್ಕೆ ಅಂದ್ಬಿಟ್ಟು. ಹಾಗೆ ಮೇಲ್ಗಡೆಯಿಂದನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಬೀಚೆಲ್ಲ. ಬಟ್ ಅಲ್ಲಿಗೆ ರೆಡ್ ಅಲರ್ಟ್ ಮಾಡಿದರು. ಅಲ್ಲೆಲ್ಲೂ ಒಳಗಡೆ ಬಿಡ್ತಾ ಇರಲಿಲ್ಲ ಬೀಚ್ ಹತ್ರ. ಮೇಲ್ಗಡೆ ದೇವಸ್ಥಾನ ಮೇಲ್ಗಡೆಯಿಂದನೂ ಈ ಥರ ಕಾಣಿಸ್ತಾ ಇದೆ ವ್ಯೂ. ಹಾಗೆ ದರ್ಶನ ಮುಗಿಸ್ಕೊಂಡು ಅಲ್ಲೂ ಟಿಫನ್ ಕೊಡ್ತಾಯಿದ್ರು.
ಇಲ್ಲೇ ಉಪ್ಪಿಟ್ಟು ಕೊಡ್ತಾಯಿದ್ರು, ಅಲ್ಲೂ ಕೂಡ ದರ್ಶನ ಟಿಫನ್ ಮಾಡಿಕೊಂಡು ಬೀಚ್ ಹತ್ರ ಬಂದು ಸ್ವಲ್ಪ ಫೋಟೋ ತಗೊಳ್ಳೋಣ ಅಂತ. ಹಾಗೆ ಪೊಲೀಸ್ನವರು ಕೂಡ ಬಿಡ್ತಾ ಇರಲಿಲ್ಲ. ಆದರೂ ಸುಮಾರು ಜನ ಬಂದಿದ್ದರು. ಅಲ್ಲೂ ನಾವು ಬಂದು ಬಟ್ ಜಾಸ್ತಿ ಹೊತ್ತು ಇರೋದಕ್ಕೆ ಬಿಡಲಿಲ್ಲ. ಫೋಟೋ ತಗೊಂಡು ವಾಪಸ್ ಬಂದ್ಬಿಟ್ಟು, ಸ್ವಲ್ಪ ಮಳೆ ಎಲ್ಲ ಜೋರಾಗೆ ಬರ್ತಾಯಿತ್ತು, ಸ್ವಲ್ಪ ಎಲ್ಲ ನೆಂದೋಗಿದ್ದು ಅಂದ್ಬಿಟ್ಟು ರೂಮ್ಗೆ ಹೋಗೋಣ ಅಂದ್ಬಿಟ್ಟು ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಈಗ ಮೇಲ್ಗಡೆ ಶಿವಂದು ಸ್ಟ್ಯಾಚ್ಯೂ ಇರೋದಕ್ಕೆ ಹೋಗೋಣ ಅಂದ್ಬಿಟ್ಟು ನೋಡ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ತುಂಬಾ ಮಳೆ ಬರ್ತಾಯಿತ್ತು. ಹಾಗಿದ್ರು ಛತ್ರಿಗಳು ತೊಗೊಂಡಿದ್ದೋ, ಛತ್ರಿಲೇ ತೊಗೊಂಡು ಹೋಗ್ತಾಯಿದ್ದೀವಿ. ಹೋಗ್ಕೊಂಡು ಫೋಟೋಸ್ ಎಲ್ಲ ತೊಗೊತಾಯಿದ್ದು. ಹಾಗೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಒಳಗಡೆನೂ ಕೂಡ ಒಳಗಡೆ ಹೋಗೋದಕ್ಕೆ ಅಂತ ಟಿಕೆಟ್ ತೊಗೊಳ್ಬೇಕಾಗಿತ್ತು. ಒಳಗಡೆನೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಎಲ್ಲರೂ ಹೋಗಿದ್ದು ಬಂದವರೆಲ್ಲ. ಹಾಗೆ ನಾವು ಕೂಡ ಟಿಕೆಟ್ ತೊಗೊಂಡು ನೋಡ್ಕೊಂಬರೋಣ, ನೋಡೇ ಇರಲಿಲ್ಲ ನಾವೆಲ್ಲ ಅಂದ್ಬಿಟ್ಟು. ಹಾಗಾಗಿ ಒಳಗಡೆ ಎಲ್ಲ ತೋರಿಸ್ತಾ ಇದ್ದೀನಿ, ಹೇಗಿದೆ ಅಂತಲೂ ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಹೇಗಿದೆ ಅಂತಲೂ ಕಮೆಂಟ್ ಮಾಡಿ. ಪ್ರತಿಯೊಂದು ವಿಗ್ರಹದೆಲ್ಲ ಕೆತ್ತನೆ ಮಾಡಿದರು, ಅದ್ರ ಬಗ್ಗೆ ಎಲ್ಲ ಸ್ಟೋರಿನೂ ಕೂಡ ಎಲ್ಲ ಹಾಕಿದರು. ತುಂಬಾ ಚೆನ್ನಾಗಿತ್ತು. ಅಷ್ಟೆಲ್ಲ ಮುಗಿಸ್ಕೊಂಡು ಈಗ ಹೊರಗಡೆ ಬರ್ತಾಯಿದ್ದೀವಿ. ತುಂಬಾ ಮಳೆ ಬರ್ತಾಯಿತ್ತು, ಅಷ್ಟೊತ್ತಿಗೆ ಹೊರಡೋಣ ಅಂದ್ಬಿಟ್ಟು ನಾವು ಕೂಡ ಹೊರಟಿದ್ದೀವಿ. ಹೆವಿನೇ ಮಳೆ ಇತ್ತು ನಾವು ಹೋದಾಗ. ಈಗ ಮೇಲ್ಗಡೆ ಸ್ವಲ್ಪ ಹಿಂದೆ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಹಿಂದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಬೀಚು. ನೀರೆಲ್ಲ ಬರ್ತಾಯಿತ್ತು. ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೋಡಿ. ಅದನ್ನೆಲ್ಲ ನೋಡಿಕೊಂಡು ವಾಪಸ್ ಇಳಿತಾ ಇದ್ದೀವಿ ಕೆಳಗಡೆ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋನ ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀವಿ. ನೆಕ್ಸ್ಟು ಗೋಕರ್ಣ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.